Hello students, welcome to the class. Myself, I am Sahana, economics lecturer in Alpha Pre-University College, Nagar. This is my fourth video class on chapter 3, that is production and cost. Today class, I am going to discuss about very important concept, that is the law of variable proportion. It is very important question in 6 marks. So the law of variable proportion, it's a very important concept agide. 6 marks baranta one of the important question agide. The production theory nalli one of the important theory yavadu anta helidre the law of variable proportion. Nimge already gottide what do you mean by production anta heli. Production means the transformation of input into output is known as the production, or production of a goods and services is also known as the production. So production anta helidre input inda output agi ಪ್ರಾಡಕ್ಟ್ ನ ಕನ್ವರ್ಟ್ ಮಾಡಿದ್ರೆ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ರೆ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಆರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊಡ್ಯೂಸ್ ಮಾಡೋದನ್ನು ಕೂಡ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಈ ಪ್ರೊಡಕ್ಷನ್ ಥಿಯರಿನಲ್ಲಿ ಬರೋಂಥ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಯರಿ ಯಾವುದು ಅಂತ ಹೇಳಿದ್ರೆ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. ಸೊ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಬಿಟ್ವೀನ್ fixed input and variable input. Okay, so the law of variable proportion explain the relationship. Yavudru relationship madutte? It explain the relationship between fixed input and variable input. Okay, so law of variable proportion ಏನು ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ? ಫಿಕ್ಸ್ಡ್ ಇನ್ಪುಟ್ ಮತ್ತು ವೇರಿಯಬಲ್ ಇನ್ಪುಟ್. ಸಮ್ ಫ್ಯಾಕ್ಟರ್ಸ್ ಆರ್ ಫಿಕ್ಸ್ಡ್ ಆಗಿರುತ್ತೆ, ಸಮ್ ಫ್ಯಾಕ್ಟರ್ಸ್ ವೇರಿಯಬಲ್ ಅಂದರೆ ಚೇಂಜಸ್ ಆಗುತ್ತೆ ಇನ್ಪುಟ್ಟು. ಆ ಫಿಕ್ಸ್ಡ್ ಇನ್ಪುಟ್ಗೂ ಮತ್ತು ವೇರಿಯಬಲ್ ಇನ್ಪುಟ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡೋದನ್ನೇ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. ಸೊ ವೆರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಫಿಕ್ಸ್ಡ್ ಇನ್ಪುಟ್ ಮತ್ತು ವೇರಿಯಬಲ್ ಇನ್ಪುಟ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಸಮ್ ಆಫ್ ದ ಫ್ಯಾಕ್ಟರ್ಸ್, ಸಮ್ ಆಫ್ ದ ಇನ್ಪುಟ್ಸು ಫಿಕ್ಸ್ಡ್ ಆಗಿರುತ್ತೆ, ಸಮ್ ಆಫ್ ದ ಇನ್ಪುಟ್ಸ್ ವೇರಿಯಬಲ್, ಐ ಮೀನ್ ಚೇಂಜಸ್ ಆಗುತ್ತೆ. ಸೊ ಚೇಂಜ್ ಆಗೋದಕ್ಕೂ ಮತ್ತು ಫಿಕ್ಸ್ಡ್ ಆಗಿರೋವಂಥ ಇನ್ಪುಟ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡೋದನ್ನೇ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. So the law of variable proportion explain the relationship between fixed input and the variable input. The law of variable proportion, it applies only the short period. Okay, short period. So ನಿಮ್ಗೆ ಗೊತ್ತು ಆಲ್ಫರ್ಡ್ ಮಾರ್ಷಲ್ ಟೈಮ್ ಪೀರಿಯಡ್ನ, ಪ್ರೊಡಕ್ಷನ್ ಟೈಮ್ ಪೀರಿಯಡ್ನ ಕ್ಲಾಸಿಫೈ ಮಾಡ್ತಾನೆ. ಶಾರ್ಟ್ ಪೀರಿಯಡ್, ಲಾಂಗ್ ಪೀರಿಯಡ್, ವೆರಿ ಲಾಂಗ್ ಪೀರಿಯಡ್ ಅಂತೇಳಿ ಕ್ಲಾಸಿಫೈ ಮಾಡ್ತಾನೆ. ಆದರೆ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅದು ಶಾರ್ಟ್ ಪೀರಿಯಡ್ಗೆ ಅಪ್ಲಿಕಬಲ್ ಆಗುತ್ತೆ. ಈ ಒಂದು ಥಿಯರಿ, ಈ ಒಂದು ಪ್ರೊಡಕ್ಷನ್ನು ಯಾವುದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತೇಳಿದ್ರೆ ಶಾರ್ಟ್ ಪೀರಿಯಡ್ಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಹಾಗಾದರೆ ಶಾರ್ಟ್ ಪೀರಿಯಡ್ ಅಂತೇಳಿದ್ರೆ ಇನ್ ದ ಶಾರ್ಟ್ ಪೀರಿಯಡಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ದ ಕಾಸ್ಟ್ ರಿಮೈನಿಂಗ್ ಫಿಕ್ಸ್ಡ್. ಓಕೆ, ಶಾರ್ಟ್ ಪೀರಿಯಡ್ ಅಂದು ಒಂದು ಟೈಮ್ ಪೀರಿಯಡ್ ಆಗಿದೆ. ಈ ಟೈಮ್ ಪೀರಿಯಡಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ದೇರ್ ಆರ್ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್: ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಈ 4ಅಲ್ಲಿ ಸಮ್ ಆಫ್ ದ ಫ್ಯಾಕ್ಟರ್ಸ್ ಏನಾಗುತ್ತೆ ಫಿಕ್ಸ್ಡ್ ಆಗಿರುತ್ತೆ ಮತ್ತು ಕಾಸ್ಟ್ ರಿಮೈನಿಂಗ್ ಫಿಕ್ಸ್ಡ್. ದ ಪ್ರೊಡ್ಯೂಸರ್ ಕೆನಾಟ್ ಹ್ಯಾವ್ ಎ ಸಫಿಷಿಯಂಟ್ ಟೈಮ್ ಟು ಅಡ್ಜಸ್ಟ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಒಬ್ಬ ಪ್ರೊಡ್ಯೂಸರ್ಗೆ ಸಫಿಷಿಯಂಟ್ ಟೈಮ್ ಇರಲ್ಲ ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ, ಕಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ಟೈಮ್ ಇಲ್ಲದೆ ಇರೋವಂಥ ಒಂದು ಪೀರಿಯಡ್ನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಶಾರ್ಟ್ ಪೀರಿಯಡ್ ಅಂತ ಹೇಳ್ತೀವಿ. ಓಕೆ, ಶಾರ್ಟ್ ಪೀರಿಯಡ್ ಅಂದು ಒಂದು ಪೀರಿಯಡ್ ಆಫ್ ಟೈಮ್ ಆಗಿರುತ್ತೆ. ಇದರಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮತ್ತು ಕಾಸ್ಟ್ ರಿಮೈನಿಂಗ್ ಫಿಕ್ಸ್ಡ್ ಆಗಿರುತ್ತೆ. ಪ್ರೊಡ್ಯೂಸರ್ಗೆ ಸಫಿಷಿಯಂಟ್ ಟೈಮ್ ಅಂದರೆ ಜಾಸ್ತಿ ಟೈಮ್ ಇರಲ್ಲ ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್ ಮತ್ತು ಕಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟೈಮ್ ಇರಲ್ಲ. ಅದೇ ಲಾಂಗ್ ಪೀರಿಯಡ್ ಮತ್ತು ವೆರಿ ಲಾಂಗ್ ಪೀರಿಯಡಲ್ಲಿ ಪ್ರೊಡಕ್ಷನ್ ತುಂಬ ಲಾಂಗ್ ಆಗಿರುತ್ತೆ. ಆ ಒಂದು ಟೈಮ್ ಪೀರಿಯಡಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮತ್ತು ಕಾಸ್ಟ್ನ ಏನು ಮಾಡ್ಬೋದು, ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಬಟ್ ಶಾರ್ಟ್ ಪೀರಿಯಡಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮತ್ತು
ಕಾಸ್ಟ್ ರಿಮೈನಿಂಗ್ ಫಿಕ್ಸ್ಡ್ ಆಗಿರುತ್ತೆ. ಒಬ್ಬ ಪ್ರೊಡ್ಯೂಸರ್ಗೆ ಸಫಿಷಿಯಂಟ್ ಟೈಮ್ ಇರೋಣ, ಪೀರಿಯಡ್ ಏನಾಗಿದೆ ಇಲ್ಲಿ ಶಾರ್ಟ್ ಇರೋದ್ರಿಂದ ಸಫಿಷಿಯಂಟ್ ಟೈಮ್ ಇರೋಣ ಈ ಎಲ್ಲನೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ಒಂದು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅನ್ನೋದು ಓನ್ಲಿ ಶಾರ್ಟ್ ಪೀರಿಯಡ್ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಅಂಡರ್ಸ್ಟುಡ್? ಸೊ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಎಕ್ಸ್ಪ್ಲೇನ್ ದ ರಿಲೇಶನ್ಶಿಪ್ ಬಿಟ್ವೀನ್ ಫಿಕ್ಸ್ಡ್ ಇನ್ಪುಟ್ ಆ್ಯಂಡ್ ದ ವೇರಿಯಬಲ್ input. The law of variable proportion, it applies only the short period. Okay, next is assumptions. ಆಲ್ರೆಡಿ ನಿಮ್ಗೆ ಗೊತ್ತು ಮೈಕ್ರೋ ಎಕನಾಮಿಕ್ಸ್ ಥಿಯರೀಸ್ ಇಸ್ ಬೇಸ್ಡ್ ಆನ್ ಅಸಂಪ್ಷನ್. ಮೈಕ್ರೋ ಎಕನಾಮಿಕ್ಸಲ್ಲಿ ಬರೋ ಅಂಥ ಆಲ್ಮೋಸ್ಟ್ ಎಲ್ಲ ಥಿಯರಿ ಕೂಡ ಅಸಂಪ್ಷನ್ ಮೇಲೆ ಬೇಸ್ ಆಗಿರುತ್ತೆ ಅಂತೇಳಿ, ಇನ್ಕ್ಲೂಡಿಂಗ್ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅದು ಕೂಡ ಸಮ್ ಆಫ್ ದ ಇಂಪಾರ್ಟೆಂಟ್ ಅಸಂಪ್ಷನ್ ಇದೆ. ಈ ಎಲ್ಲ ಅಸಂಪ್ಷನ್ ಮಾಡಿಕೊಂಡ್ರೆ ಮಾತ್ರ ಈ ಥಿಯರಿ ಅಪ್ಲಿಕಬಲ್ ಆಗಿರುತ್ತೆ. ಓಕೆ, ದ ಫಸ್ಟ್ ಇಂಪಾರ್ಟೆಂಟ್ ಅಸಂಪ್ಷನ್ ಆಫ್ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಈಸ್ ಎ ಟೆಕ್ನಾಲಜಿ ಈಸ್ assumed to be remaining constant. Okay, technology remain constant. ಓಕೆ, ಅರ್ಥ ಆಗ್ತಿದೆಯಲ್ಲ? ಫಸ್ಟ್ ಇಂಪಾರ್ಟೆಂಟ್ ಅಸಂಪ್ಷನ್ ಅಂತ ಹೇಳಿದ್ರೆ ಟೆಕ್ನಾಲಜಿ ಕಾನ್ಸ್ಟೆಂಟ್ ಆಗಿರುತ್ತೆ. ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಥಿಯರಿನ ಅಪ್ಲಿಕಬಲ್ ಮಾಡ್ಕೋಬೇಕಂತ ಹೇಳಿದ್ರೆ ಅಸಂಪ್ಷನ್ ಮಾಡ್ಕೋತಿದ್ದೀವಿ. ಏನಂತ ಅಸಂಪ್ಷನ್ ಅಂತ ಹೇಳಿದ್ರೆ, ಒಂದು ಟೆಕ್ನಾಲಜಿ ರಿಮೈನಿಂಗ್ ಕಾನ್ಸ್ಟೆಂಟ್. ನಿಮಗೆಲ್ಲ ಗೊತ್ತಿದೆ, ದರ್ ಆರ್ ಟೂ ಟೈಪ್ಸ್ ಆಫ್ ಟೆಕ್ನಾಲಜಿ ಇದೆ. ಫಸ್ಟ್ ಒನ್ ಈಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ, ಸೆಕೆಂಡ್ ಒನ್ ಈಸ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. ಇನ್ ದ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ವಿ ಯೂಸ್ ಮೋರ್ ಲೇಬರ್ ಆ್ಯಂಡ್ ಲೆಸ್ ಕ್ಯಾಪಿಟಲ್. ಜಾಸ್ತಿ ಲೇಬರ್ಸ್ನ ಯೂಸ್ ಮಾಡಿಕೊಂಡು ಕಡಿಮೆ ಮೆಷಿನ್ಸ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ಕೊಂಡು ಪ್ರೊಡಕ್ಷನ್ ಮಾಡಿದ್ರೆ ಅದನ್ನು ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಓಕೆ, ಅನದರ್ ಟೈಪ್ ಯಾವುದು? ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. ಯುನೋ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಮೀನ್ಸ್ ವಿ ಯೂಸ್ ಮೋರ್ ಕ್ಯಾಪಿಟಲ್. ದಟ್ ಮೀನ್ಸ್ ವಿ ಯೂಸ್ ಮೋರ್ ಮೆಷಿನ್ಸ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಲೆಸ್ ಲೇಬರ್ನ ಯೂಸ್ ಮಾಡಿಕೊಂಡು ಜಾಸ್ತಿ ಮೆಷಿನ್ಸ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡಿದ್ರೆ ಅದನ್ನು ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಈ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಏನು ಮಾಡುತ್ತೆ? ಜಾಸ್ತಿ ಲೇಬರ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಇಟ್ ಕ್ರಿಯೇಟ್ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಅದೇ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿನಲ್ಲಿ ನಾವು ಜಾಸ್ತಿ ಮೆಷಿನ್ಸ್, ಟೂಲ್ಸ್, ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ, ಲೇಬರ್ನ ಕಡಿಮೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಇಟ್ ಡಿಕ್ರೀಸ್ ದ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ನ ಡಿಕ್ರೀಸ್ ಮಾಡುತ್ತೆ, ಬಟ್ ಪ್ರೊಡಕ್ಷನ್ ಬೇಗ ಆಗುತ್ತೆ. ಸೊ ಈ ಯಾವುದರಲ್ಲಿ ಪ್ರೊಡಕ್ಷನ್ ಮಾಡಬೇಕಾದ್ರೆ ಈ ಎರಡು ಟೆಕ್ನಾಲಜಿಲಿ ಯಾವ್ದಾದ್ರು ಎನಿ ಒನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ರೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ, ಅದನ್ನು ಮತ್ತೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತೇಳಿ. ಅಂಡರ್ಸ್ಟುಡ್? ಈಗ ಫಾರ್ ಎಕ್ಸಾಂಪಲ್ ನಾನು ಪ್ರೊಡಕ್ಷನ್ ಮಾಡ್ತಿರ್ತೀನಿ, ನಾನು ಒಂದು ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿನ ಅಂದರೆ ಜಾಸ್ತಿ ಲೇಬರ್ಸ್ನ ಯೂಸ್ ಮಾಡ್ಕೊಂಡು ಪ್ರೊಡಕ್ಷನ್ ಮಾಡಬೇಕಂತೇಳಿ ಡಿಸೈಡ್ ಮಾಡಿದ್ರೆ ಪ್ರೊಡಕ್ಷನ್ ಫುಲ್ ಆಗೋವರೆಗೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಬೇಕಿರುತ್ತೆ ಹೊರತು ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಏನೋ ಟೆಕ್ನಾಲಜಿ ಏನಾಗಿರಬೇಕು? ಕಾನ್ಸ್ಟೆಂಟ್ ಆಗಿರುತ್ತೆ. ಈಗ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿಯಿಂದ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿಗೆ ಸಡನ್ನಾಗಿ ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಯಾವ ಟೆಕ್ನಾಲಜಿ ಯೂಸ್ ಮಾಡಿರ್ತೀವೋ ಅದೇ ಟೆಕ್ನಾಲಜಿ ಫುಲ್ ಪ್ರೊಡಕ್ಷನ್ವರೆಗೂ ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತೇಳಿ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಅಸಂಪ್ಷನ್ ಆಫ್ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. ನೆಕ್ಸ್ಟ್, ದ ಸೆಕೆಂಡ್ ಇಂಪಾರ್ಟೆಂಟ್ ಅಸಂಪ್ಷನ್ ಈಸ್ ಸಮ್ ಇನ್ಪುಟ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್. ದೇರ್ ಶುಡ್ ಬಿ ಸಮ್ ಇನ್ಪುಟ್ಸ್ remaining constant. ಓಕೆ, ಸಮ್ ಇನ್ಪುಟ್ಸ್ ಪ್ರೊಡಕ್ಷನ್ ಮಾಡಬೇಕಾದ್ರೆ ಇನ್ಪುಟ್ಸ್ ಬೇಕಲ್ವಾ? ಅದರಲ್ಲಿ ಸಮ್ ಇನ್ಪುಟ್ಸ್ ನಿಮಗೆಲ್ಲ ಗೊತ್ತು ಆಲ್ರೆಡಿ. ಅಮೌಂಟ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಇವೆಲ್ಲನೂ ಕೂಡ ಇನ್ಪುಟ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಸಮ್ ಇನ್ಪುಟ್ಸ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಸಮ್ ಇನ್ಪುಟ್ಸ್ ಏನಾಗಿರುತ್ತೆ? ಚೇಂಜಸ್ ಆಗುತ್ತೆ. ಬಿಕಾಸ್ ಏನಕ್ಕೆ ಈ ಥರ ಅಂತ ಹೇಳಿದ್ರೆ ಇದು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಓನ್ಲಿ ದ ಶಾರ್ಟ್ ಪೀರಿಯಡಲ್ಲಿ ಮಾತ್ರ ಅಪ್ಲಿಕಬಲ್ ಆಗಿರೋದ್ರಿಂದ ಎಲ್ಲ ಇನ್ಪುಟ್ಸ್ನು ಕೂಡ ಚೇಂಜ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಹೌದಲ್ಲ? ಅದಕ್ಕೋಸ್ಕರ ಏನಾಗಿರುತ್ತೆ? ಸಮ್ ಇನ್ಪುಟ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಆಗಿರುತ್ತೆ, ಸಮ್ ಇನ್ಪುಟ್ಸ್ ರಿಮೈನಿಂಗ್ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಅಸಂಪ್ಷನ್ ಯಾವುದು? ಸಮ್ ಇನ್ಪುಟ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟು ಥರ್ಡ್ ಇಂಪಾರ್ಟೆಂಟ್ ಅಸಂಪ್ಷನ್ ಈಸ್ ಇಟ್ ಈಸ್ ಪಾಸಿಬಲ್ ಟು ಚೇಂಜ್ ದ ಫ್ಯಾಕ್ಟರ್ ಪ್ರಪೋರ್ಷನ್. ಇಟ್ ಈಸ್ possible
to change factor proportion. Okay, so it is possible to change the factor proportion. So factor proportion na change ಮಾಡ್ಕೊಡೋದಕ್ಕೆ ಪಾಸಿಬಿಲಿಟೀಸ್ ಇದೆ ಇಲ್ಲಿ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನಲ್ಲಿ. ಫ್ಯಾಕ್ಟರ್ ಪ್ರಪೋರ್ಷನ್ನ ಚೇಂಜ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನೋದು ಥರ್ಡ್ ಇಂಪಾರ್ಟೆಂಟ್ ಅಸಂಪ್ಷನ್ ಆಫ್ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಅಸಂಪ್ಷನ್ ಆಫ್ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ದು ಯಾವುದಂತ ಹೇಳಿದ್ರೆ, all the units of the factor proportion are equally efficient. ಎಲ್ಲ ಫ್ಯಾಕ್ಟರ್ ಪ್ರಪೋರ್ಷನ್ ಕೂಡ ಈಕ್ವಲಿ ಎಫಿಷಿಯೆಂಟ್ ಆಗಿರುತ್ತೆ ಅಂತೇಳಿ. ಎಲ್ಲ ಫ್ಯಾಕ್ಟರ್ ಪ್ರಪೋರ್ಷನ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಎಲ್ಲನೂ ಕೂಡ ಏನಾಗಿರುತ್ತೆ, ಈಕ್ವಲಿ ಒಂದಕ್ಕೊಂದು ಎಫಿಷಿಯೆಂಟ್ ಆಗಿರುತ್ತೆ. ಎಫಿಷಿಯೆಂಟಾಗಿ ಯುಟಿಲೈಸ್ ಮಾಡ್ಕೋತೀವಿ ಅನ್ನೋದು ಫೋರ್ತ್ ಇಂಪಾರ್ಟೆಂಟ್ ಅಸಂಪ್ಷನ್ ಆಗಿದೆ. ನೆಕ್ಸ್ಟ್ ಫಿಫ್ತ್ ಒನ್ ಈಸ್ ದೇ ಶುಡ್ ನಾಟ್ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್. ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಏನಿದೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆರ್ಗನೈಸೇಷನ್ಗೆ, ಅದಕ್ಕೆ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಇಲ್ಲ ಅನ್ನೋದು. ಸೊ there is no perfect substitute for factors of production. Factors of production. ಓಕೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾವ್ಯಾವುದು? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಈ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ಗೆ ಪರ್ಫೆಕ್ಟ್ ಆದಂಥ ಸಬ್ಸ್ಟಿಟ್ಯೂಟ್, ಆಲ್ಟರ್ನೇಟಿವ್ ಆಗಿ ಸಬ್ಸ್ಟಿಟ್ಯೂಟ್ ಏನು ಗೊತ್ತು, ಒಂದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಯುಟಿಲೈಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡೋದನ್ನು ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಹೌದಲ್ಲ? ಒಂದಿಲ್ಲ, ಲ್ಯಾಂಡ್ ಇಲ್ಲ ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಯಾವುದಾದ್ರು ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡೋದನ್ನು ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಸೊ ಹೀಗೆ ಈ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಇದೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಈ 4ಕ್ಕೂ ಕೂಡ ಸಬ್ಸ್ಟಿಟ್ಯೂಟ್ ಆಗಿ ಇದಿಲ್ಲ ಅಂತ ಹೇಳಿದ್ರೆ ಇನ್ನೊಂದನ್ನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಮಾಡ್ಬೋದು ಅಂತ ಹೇಳ್ತೀವಲ್ಲ, ಆ ಥರ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನಲ್ಲಿ ಇಲ್ಲ. ಸೊ ಯಾವುದಕ್ಕೂ ಕೂಡ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಇಲ್ಲ ಅನ್ನೋದು another important assumption of the law of variable proportion. Okay, these are all the important assumption of the law of variable proportion. ಸೊ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಮಾಡಬೇಕಾದ್ರೆ ಇವಿಷ್ಟು ಕೂಡ ಅಸಂಪ್ಷನ್ ಮಾಡಿಕೊಂಡು ಥಿಯರಿನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಯಾವ್ಯಾವ್ದು ಇಂಪಾರ್ಟೆಂಟ್ ಅಸಂಪ್ಷನ್ ಅಂದರೆ, ಫಸ್ಟ್ ಒನ್ ಟೆಕ್ನಾಲಜಿ ರಿಮೈನಿಂಗ್ ಕಾನ್ಸ್ಟೆಂಟ್, ಸೆಕೆಂಡ್ ಒನ್ ಸಮ್ ಇನ್ಪುಟ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತೇಳಿ, ಆ್ಯಂಡ್ ದ ಥರ್ಡ್ ಒನ್ ಈಸ್ ಇಟ್ ಈಸ್ ಪಾಸಿಬಲ್ ಟು ಚೇಂಜ್ ದ ಫ್ಯಾಕ್ಟರ್ ಪ್ರಪೋರ್ಷನ್, ಆ್ಯಂಡ್ ದ ಫೋರ್ತ್ ಒನ್ ಈಸ್ ಆಲ್ ದ ಫ್ಯಾಕ್ಟರ್ಸ್ ವೇರಿಯಬಲ್ ಫ್ಯಾಕ್ಟರ್ಸ್ ಆರ್ ಈಕ್ವಲಿ efficient, and last one is there is not perfect substitute for factors of production. Land, labor, capital, organization ಗೆ ಯಾವುದೂ ಕೂಡ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಇಲ್ಲ ಅನ್ನೋದು another important assumption of law of variable proportion. So these are all the important assumption of the law of variable proportion. Okay, note it down. Next is stages of law of variable proportion. Stages. Okay, there are mainly 3 important stages of law of variable proportion. law of variable proportion ನ ನಾವು ಸ್ಟೇಜಸ್ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೇನ್ ಆಗಿ 3 ಇಂಪಾರ್ಟೆಂಟ್ ಸ್ಟೇಜಸ್ ಇದೆ. ದ ಫಸ್ಟ್ ಸ್ಟೇಜ್, next second stage, and the third one is third stage. Okay, so the law of variable proportion can be explained with help of the 3 stages: first stage, second stage, third stage. The first stage is increasing returns. Okay,
and the second stage is diminishing returns. Diminishing returns, and the third stage is negative returns. Negative returns. Okay, the law of variable proportionally 3 stages ಇದೆ, stage 1, stage 2 and third stage. First stage ಏನಂತ ಕರಿತೀವಿ, increasing returns ಅಂತ ಹೇಳ್ತೀವಿ. Second stage is diminishing returns and the third stage is negative returns. Okay, ಈ ಎಲ್ಲ ಸ್ಟೇಜಸ್ನು ಕೂಡ we can explain with the help of the imaginary table. ಈ ಸ್ಟೇಜಸ್ ಎಲ್ಲಾನು ಕೂಡ ಒಂದು ಇಮ್ಯಾಜಿನರಿ ಟೇಬಲ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ಲೆಟ್ಸ್ ಡ್ರಾ ದ ಟೇಬಲ್. ಇನ್ ದ ಟೇಬಲ್ ಫಸ್ಟ್ ಕಾಲಮ್ ಯಾವ್ದು ತಗೋತೀವಿ ಅಂತ ಹೇಳಿದ್ರೆ ಲ್ಯಾಂಡ್. ಓಕೆ, ಲ್ಯಾಂಡ್. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಅಮೌಂಟ್. Okay, and the third one is labor. Okay, ಈಗ ಪ್ರೊಡಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಲ್ಯಾಂಡ್ ಎಷ್ಟು ತಗೊಂಡಿದ್ದೀವಿ ಅಂದರೆ 1 ಎಕರೆ ತಗೊಂಡಿದ್ದೀವಿ. ಸೊ 1. ಓಕೆ, ಜಸ್ಟ್ ಇಟ್ ಈಸ್ ಅನ್ ಇಮ್ಯಾಜಿನರಿ ಟೇಬಲ್ ಆಗಿದೆ. ಲ್ಯಾಂಡ್ ಎಷ್ಟು ತೊಗೊಂಡಿದ್ವಿ, 1 ಎಕರೆ ತೊಗೊಂಡಿದ್ವಿ. ಅಮೌಂಟು ಪ್ರೊಡಕ್ಷನ್ ಮಾಡೋದಕ್ಕೆ ಅಮೌಂಟ್ ಎಷ್ಟು ತೊಗೊಂಡಿದ್ವಿ ಅಂದರೆ 10,000. ಓಕೆ, ಇದು ಫಿಕ್ಸ್ಡ್ ಆಗಿದೆ. ಆಲ್ರೆಡಿ ಹೇಳ್ದಂಗೆ ಥಿಯರಿಲಿ ಸಮ್ ಇನ್ಪುಟ್ ಫಿಕ್ಸ್ಡ್ ಆಗಿರುತ್ತೆ. ಸೊ ಲ್ಯಾಂಡು ಫಿಕ್ಸ್ಡ್ ಆಗಿದೆ. ಲ್ಯಾಂಡ್ ಎಷ್ಟು ತೊಗೊಂಡಿದ್ವಿ, 1 ಎಕರೆ. ಸೊ ಈ ಫುಲ್ ಪ್ರೊಡಕ್ಷನಲ್ಲಿ 1 ಎಕರೆ ಲ್ಯಾಂಡ್ ಅನ್ನೋದು ಫಿಕ್ಸ್ಡ್ ಆಗಿದೆ. ಅಮೌಂಟ್ ಆಫ್ ಕ್ಯಾಪಿಟಲ್ ಕೂಡ ಫಿಕ್ಸ್ಡ್ ಆಗಿದೆ. ಎಷ್ಟು ಅಂತ ಹೇಳಿದ್ರೆ 10,000. ಇದು ಫಿಕ್ಸ್ಡ್ ಬಿಕಾಸ್ ಇಟ್ ಈಸ್ ಪ್ರೊಡಕ್ಷನ್ ಅದು ಶಾರ್ಟ್ ಪೀರಿಯಡ್ ನಡೀತಿದೆ. ಶಾರ್ಟ್ ಪೀರಿಯಡ್ ಏನಾಗಿರುತ್ತೆ, ಸಮ್ ಆಫ್ ದ ಇನ್ಪುಟ್ಸ್ ರಿಮೈನಿಂಗ್ ಫಿಕ್ಸ್ಡ್ ಆಗಿರುತ್ತೆ, ಸಮ್ ಇನ್ಪುಟ್ಸ್ ಏನಾಗಿರುತ್ತೆ ವೇರಿಯಬಲ್ ಆಗಿರುತ್ತೆ. ಅದರಲ್ಲಿ ಲ್ಯಾಂಡ್ ಮತ್ತು ಅಮೌಂಟ್ ಆಫ್ ಕ್ಯಾಪಿಟಲ್ ಏನಾಗಿದೆ ಫಿಕ್ಸ್ಡ್ ಆಗಿದೆ. ಲ್ಯಾಂಡು 1 ಎಕರೆ ಅನ್ನೋದು ಫಿಕ್ಸ್ಡ್ ಆಗಿದೆ. ಅಮೌಂಟ್ ಆಫ್ ಕ್ಯಾಪಿಟಲ್ ಅನ್ನೋದು 10,000 ರುಪೀಸ್ ಅನ್ನೋದು ಫಿಕ್ಸ್ಡ್ ಆಗಿದೆ. ಓಕೆ, ಸೊ 10,000 ಅನ್ನೋದು ಫಿಕ್ಸ್ಡ್ ಆಗಿದೆ. ಇಟ್ ಡಸ್ ನಾಟ್ ಚೇಂಜ್. ಓಕೆ, ನೆಕ್ಸ್ಟು ಲೇಬರ್. ಲೇಬರ್ ಎಷ್ಟು ತಗೋತೀವಿ, ನೆಕ್ಸ್ಟ್ ಲೇಬರ್. ಲೇಬರ್ 1 2 3 4 5 6 7. Okay, it is 10,000. It is also 10,000. 10,000 because amount of capital is fixed. It's 4 5 6 last month 7th. Okay, ಇದರಲ್ಲಿ ಏನಾಗ್ತಿದೆ, ಇನ್ಪುಟ್ಸಲ್ಲಿ ಲೇಬರ್ ಮಾತ್ರ ಚೇಂಜ್ ಆಗ್ತಿದೆ, ಲ್ಯಾಂಡ್ ಮತ್ತು ಲೇಬರ್ ಅನ್ನೋದು ಫಿಕ್ಸ್ಡ್ ಆಗಿದೆ. ನೆಕ್ಸ್ಟ್ ಟೋಟಲ್ ಪ್ರಾಡಕ್ಟ್. ಟಿ ಪಿ ರೆಪ್ರೆಸೆಂಟ್ ಟೋಟಲ್ ಪ್ರಾಡಕ್ಟ್. ಓಕೆ, ಇಟ್ ಈಸ್ ಅನ್ ಇಮ್ಯಾಜಿನರಿ ಟೇಬಲ್ ಆಗಿದೆ. ಇಮ್ಯಾಜಿನ್ ಮಾಡ್ಕೊಂಡು ಟೇಬಲ್ ಆಗ್ತಿದ್ವಿ. ಫಸ್ಟ್ ಏನಾಗಿದೆ, ಟೋಟಲ್ ಪ್ರಾಡಕ್ಟ್ ಫಸ್ಟು 5 ಇದೆ, ನೆಕ್ಸ್ಟ್ 11, ನೆಕ್ಸ್ಟ್ 18, ನೆಕ್ಸ್ಟ್ 20, ನೆಕ್ಸ್ಟ್ 21, ನೆಕ್ಸ್ಟ್ ಇಸ್ ಆಲ್ಸೋ 21, ಲಾಸ್ಟ್ಲಿ 20. ಓಕೆ, ಟೋಟಲ್ ಪ್ರಾಡಕ್ಟ್. ಟೋಟಲ್ ಪ್ರಾಡಕ್ಟ್ ಇಂಡಿಕೇಟ್ಸ್ ದ ಟೋಟಲ್ ವಾಲ್ಯೂಮ್ ಆಫ್ ಆಲ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಪ್ರೊಡ್ಯೂಸ್ ಇನ್ ಎ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್ ಇನ್ ಎ ಇಯರ್. ಓಕೆ, ಟೋಟಲ್ ಪ್ರಾಡಕ್ಟ್ ಅನ್ನೋದು 1 ಇಯರಲ್ಲಿ 1 ಕಂಟ್ರಿನಲ್ಲಿ ಪ್ರೊಡ್ಯೂಸ್ ಆಗೋಂಥ ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ರೆಪ್ರೆಸೆಂಟ್ ಮಾಡಿದ್ರೆ ಟೋಟಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಈಸ್ ಆವ್ರೇಜ್ ಪ್ರಾಡಕ್ಟ್. The first one is 5, next 5.5. ಓಕೆ, ಫಸ್ಟ್ ಒಂದು 5 ಆಗಿದೆ, ನೆಕ್ಸ್ಟು 5.5, ನೆಕ್ಸ್ಟ್ 6, ನೆಕ್ಸ್ಟ್ 5, ನೆಕ್ಸ್ಟ್ 4.2, ನೆಕ್ಸ್ಟ್ 3.5, ನೆಕ್ಸ್ಟ್ 2.80. ಓಕೆ, ಸೊ ಎ ಪಿ ಅಂದರೆ ಆವ್ರೇಜ್ ಪ್ರಾಡಕ್ಟ್. ಆವ್ರೇಜ್ ಪ್ರಾಡಕ್ಟ್ ಇಟ್ ಇಂಡಿಕೇಟ್ಸ್ ದ ಪರ್ ಯೂನಿಟ್ ಪ್ರಾಡಕ್ಟು.
ಟೋಟಲ್ ಪ್ರಾಡಕ್ಟಲ್ಲಿ ಒಬ್ಬೊಬ್ಬರು ಎಷ್ಟೆಷ್ಟು ಪ್ರೊಡಕ್ಷನ್ ಮಾಡಿದ್ದಾರೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋದನ್ನು ಆವ್ರೇಜ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಆವ್ರೇಜ್ ಪ್ರಾಡಕ್ಟ್ ಫಾರ್ಮುಲಾ ಗೊತ್ತು, TP ಡಿವೈಡೆಡ್ ಬೈ L. ಆಲ್ರೆಡಿ ನಮ್ಮದು ಸೆಕೆಂಡ್ ವೀಡಿಯೋ ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ವಾಟ್ ಈಸ್ ಟೋಟಲ್ ಪ್ರಾಡಕ್ಟ್, ಆವ್ರೇಜ್ ಪ್ರಾಡಕ್ಟ್ ಹೆಂಗೆ ಐಡೆಂಟಿಫೈ ಮಾಡೋದು ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್ನ ಹೆಂಗೆ ಐಡೆಂಟಿಫೈ ಮಾಡೋದು ಅಂತೇಳಿ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಆಗಿದೆ. ಸೊ ಮಾರ್ಜಿನಲ್ ಪ್ರಾಡಕ್ಟ್ ಕೂಡ ಮಾಡಿ. ಸೊ ಫಸ್ಟ್ ಎಷ್ಟು ಬರುತ್ತೆ 5 ಬರುತ್ತೆ, ನೆಕ್ಸ್ಟ್ ಎಷ್ಟು ಬರುತ್ತೆ 6 ಬರುತ್ತೆ, ನೆಕ್ಸ್ಟ್ 7, ನೆಕ್ಸ್ಟ್ 2, ನೆಕ್ಸ್ಟ್ 1, ನೆಕ್ಸ್ಟ್ 0, ನೆಕ್ಸ್ಟ್ -1. ಓಕೆ, ಸೊ ಇಮ್ಯಾಜಿನರಿ ಟೇಬಲ್ ಆಗಿದೆ. ಈ ಟೇಬಲಲ್ಲಿ ಫಸ್ಟ್ ಏನು ತೋರಿಸಿದ್ದೀವಿ, ಲ್ಯಾಂಡ್ ತೋರಿಸಿದ್ದೀವಿ. ಲ್ಯಾಂಡ್ ಅನ್ನೋದು ಫಿಕ್ಸ್ಡ್ ಇನ್ಪುಟ್ ಆಗಿದೆ. 1 ಎಕರೆ ಲ್ಯಾಂಡ್ ಇದೆ, ಇದು ಚೇಂಜ್ ಆಗಲ್ಲ. ನೆಕ್ಸ್ಟು ಅಮೌಂಟ್ ಆಫ್ ಕ್ಯಾಪಿಟಲು, ಪ್ರೊಡಕ್ಷನ್ ಮಾಡೋದಕ್ಕೆ ಅಮೌಂಟ್ ಬೇಕು, ಕ್ಯಾಪಿಟಲ್ ಬೇಕು. ಎಷ್ಟು ತೊಗೊಂಡಿದ್ವಿ 10,000 ರುಪೀಸ್ ತೊಗೊಂಡಿದ್ವಿ. ಇದು ಕೂಡ ಫಿಕ್ಸ್ಡ್ ಆಗಿದೆ. ಇದನ್ನು ಪ್ರೊಡಕ್ಷನ್ ಮಾಡ್ತಾ ಸೊ ಲೇಬರ್ ಮಾತ್ರ ಚೇಂಜಸ್ ಆಗುತ್ತೆ. ಲೇಬರ್ 1, 2, 3, 4, 5 ಆ್ಯಂಡ್ 6. ಬಟ್ ಲ್ಯಾಂಡ್ ಮತ್ತು ಅಮೌಂಟ್ ಆಫ್ ಕ್ಯಾಪಿಟಲ್ ಇಟ್ ಶುಡ್ ಬಿ ರಿಮೈನಿಂಗ್ ಕಾನ್ಸ್ಟೆಂಟ್. ಓನ್ಲಿ ಲೇಬರ್ ಶುಡ್ ಬಿ ಚೇಂಜಸ್ ಆಗುತ್ತೆ. 1 ಲೇಬರ್, 2 ಲೇಬರ್, 3 ಲೇಬರ್, 4 ಲೇಬರ್, 5, 6 ಆ್ಯಂಡ್ 7. ಸೊ 1 ಲೇಬರ್ ಇದ್ದಾಗ ಟೋಟಲ್ ಪ್ರಾಡಕ್ಟ್ 5 ಇರುತ್ತೆ. 2 ಲೇಬರ್ಸ್ ಇದ್ದಾಗ 11 ಆ್ಯಂಡ್ 3 ಲೇಬರ್ಸ್ ಇದ್ದಾಗ 8 ಪ್ರೊಡಕ್ಷನ್. 4 ಲೇಬರ್ಸ್ 20 ಯೂನಿಟ್ಸ್, 5 ಲೇಬರ್ಸ್ ಯೂಸ್ ಮಾಡ್ಕೊಂಡು 21 ಯೂನಿಟ್ಸ್, 6 ಲೇಬರ್ 21, 7th ಲೇಬರ್ 20. ಸೊ ಫಸ್ಟ್ ಇನ್ಕ್ರೀಸಿಂಗ್ ರೇಟಲ್ಲಿದೆ, ನೆಕ್ಸ್ಟ್ ಡಿಮಿನಿಷಿಂಗ್ ರೇಟ್ ಆಗುತ್ತೆ, ನೆಕ್ಸ್ಟ್ ಡಿಕ್ಲೈನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಆವ್ರೇಜ್ ಪ್ರಾಡಕ್ಟ್ ಇಸ್ ಆಲ್ಸೋ 5, 5.5, 6, 5, 4.2, 3.5, 2.80. ಫಸ್ಟ್ ಡಿಕ್ರೀಸಿಂಗ್ ಆಗಿದೆ, ಇನ್ಕ್ರೀಸಿಂಗ್ ರೇಟ್ಲಿದೆ, ಆಮೇಲೆ ಏನಾಗಿದೆ ಡಿಕ್ಲೈನ್ ಆಗ್ತಾ ಬರ್ತಿದೆ. ಮಾರ್ಜಿನಲ್ ಪ್ರಾಡಕ್ಟ್ MP ಏನಾಗಿದೆ, ಫಸ್ಟ್ ಇನ್ಕ್ರೀಸಿಂಗ್, ನೆಕ್ಸ್ಟ್ ಡಿಕ್ರೀಸಿಂಗ್, ನೆಕ್ಸ್ಟ್ ನೆಗೆಟಿವ್. ಸೊ 5, 6, 7 ಹೋಗಿ ನೆಕ್ಸ್ಟ್ 2, 1, 0, -1 ಆಗಿದೆ. ಸೊ ಯೂಸಿಂಗ್ ದಿಸ್ ಟೇಬಲ್, ಈ ಒಂದು ಟೇಬಲ್ನ ಯೂಸ್ ಮಾಡಿಕೊಂಡು 3 ಸ್ಟೇಜಸ್ ಯಾವ್ಯಾವುದು, ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಆ್ಯಂಡ್ ನೆಗೆಟಿವ್ ರಿಟರ್ನ್ಸ್ ಟು ಸ್ಕೇಲ್ನ ವಿ ಕ್ಯಾನ್ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ದ ಡಯಾಗ್ರಾಮ್. ಈ ಟೇಬಲ್ ಯೂಸ್ ಮಾಡಿಕೊಂಡು ಈ ಒಂದು ಥಿಯರಿನ ಡಯಾಗ್ರಾಮಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಸೊ ಇನ್ ದ ಡಯಾಗ್ರಾಮ್ ಟೇಕ್ OX ಆಕ್ಸಿಸ್ ಆ್ಯಂಡ್ OY ಆಕ್ಸಿಸ್. ಓಕೆ, in the OX axis represent labor. In the labor ಎಷ್ಟಿದೆ 1 to 7. So 1, 2, 3, 4, 5, 6 and 7. Okay. In the OY axis represent TP, AP and MP. MP means marginal product. ಸೊ ಲೋಯೆಸ್ಟ್ ನಂಬರ್ ಎಷ್ಟಿದೆ ಅಂತ ಹೇಳಿದ್ರೆ 1 ಇದೆ, ಹೈಯೆಸ್ಟ್ ನಂಬರ್ ಎಷ್ಟಿದೆ ಅಂದರೆ 21. ಸೊ ಟೇಕ್ 2 ಡಿಫ್ರೆನ್ಸಸ್ ತಗೊಳ್ಳಿ. ಸೊ 2, 4, 6, 8, 10, 12, 14, 16, 18, 20 ಆ್ಯಂಡ್ 22. ಓಕೆ, ನೆಕ್ಸ್ಟ್ ಎಷ್ಟು ಮೈನಸ್ ವ್ಯಾಲ್ಯೂ ಇರೋದ್ರಿಂದ -2 ತೊಗೊಳ್ಳಿ ಇಂದ OX ಆಕ್ಸಿಸ್ ಕೆಳಗಡೆಗೆ. ಓಕೆ, ಫಸ್ಟ್ ವಿ ಡ್ರಾ ದ TP ಕವ್. ಫಸ್ಟು TP ಕವ್ ಡ್ರಾ ಮಾಡೋಣ, ಆಮೇಲೆ AP ಕವ್, ಆಮೇಲೆ MP ಕವ್ನ ಡ್ರಾ ಮಾಡೋಣ. ಫಸ್ಟ್ TP ಕವ್ ನೋಡಿ, 1 ಲೇಬರ್ ಇದ್ದಾಗ ಎಷ್ಟಿದೆ 5 ಇದೆ. ಸೊ 1 ಲೇಬರ್ ಇದ್ದಾಗ 5, ಸೊ 6, 4 ಮೇಲೆ 5 ಆಗುತ್ತೆ. ಓಕೆ, ನೆಕ್ಸ್ಟ್ 2 ಲೇಬರ್ಸ್ ಇದ್ದಾಗ 11. ಸೊ 2 ಲೇಬರ್ಸ್ 11. 3 ಲೇಬರ್ಸ್ ಇದ್ದಾಗ 18. ಓಕೆ, ಕರೆಕ್ಟಾಗಿ ನೋಡ್ಕೊಳ್ಳಿ. 1 ಲೇಬರ್ ಇದ್ದಾಗ 5, 2 ಲೇಬರ್ ಇದ್ದಾಗ 11, 3 ಲೇಬರ್ ಇದ್ದಾಗ 18, 4 ಲೇಬರ್ಸ್ ಇದ್ದಾಗ ಟೋಟಲ್ ಪ್ರೊಡಕ್ಷನ್ ಎಷ್ಟಿದೆ 20 ಇದೆ. ಓಕೆ, ನೆಕ್ಸ್ಟು 5 ಲೇಬರ್ ಇದ್ದಾಗ ಓಕೆ 5 ಲೇಬರ್ ಇದ್ದಾಗ ಎಷ್ಟಿದೆ 21. ಓಕೆ, ಲೇಬರ್ 6 ಇದ್ದಾಗಲೂ ಕೂಡ ಎಷ್ಟಿದೆ 21 ಇದೆ. ಆ್ಯಂಡ್ ಲೇಬರ್ 7 ಆದಾಗ ಎಷ್ಟಾಗಿದೆ ಅಂತೇಳಿದ್ರೆ ಡಿಕ್ಲೈನ್ ಆಗಿ ಅಗೇನ್ 20ಗೆ ಬಂದಿದೆ. ಓಕೆ, ಸೊ ಫಸ್ಟು 5, 6, 11, 18, ನೆಕ್ಸ್ಟು 20, 21, 20. ಸೊ ಎಲ್ಲ ನಂಬರ್ಸು ಕೂಡ, ಎಲ್ಲ ಪಾಯಿಂಟ್ಸ್ನು ಕೂಡ ಜಾಯಿನ್ ಮಾಡಿ ಓಕೆ, ದಿಸ್ ಇಸ್ ದ TP ಕರ್ವ್. ಓಕೆ, ನೆಕ್ಸ್ಟ್ ಒಂದು ಯಾವುದು AP ಕರ್ವ್. AP ಕರ್ವ್ ಫಸ್ಟ್ ಎಷ್ಟಿದೆ
5 ಇದೆ, 5 ಮಾರ್ಕ್ ಮಾಡ್ತೀರಾ. ನೆಕ್ಸ್ಟ್ ಎಷ್ಟಿದೆ? 5.5 ಇದೆ, ಸ್ವಲ್ಪ ಮೇಲ್ ಮಾಡಬೇಕಷ್ಟೇ. ನೆಕ್ಸ್ಟ್ ಎಷ್ಟಿದೆ? 6 ಇದೆ ಥರ್ಡ್ ಒಂದ್ಗೆ. ಓಕೆ, ನೆಕ್ಸ್ಟು 5 ಮತ್ತೆ ಡಿಕ್ಲೈನ್ ಆಗಿದೆ. ನೆಕ್ಸ್ಟ್ 4.2, ನೆಕ್ಸ್ಟ್ 3.5, ನೆಕ್ಸ್ಟ್ 2.80 ಅಂದರೆ 2.80 ಅಂದರೆ ಇಲ್ಲಿ ಬರುತ್ತೆ, ಸ್ವಲ್ಪ ಮೇಲೆ ಬಂದರೆ 2.5. ಸೊ ಎಲ್ಲ ಪಾಯಿಂಟ್ಸ್ನು ಕೂಡ ಮತ್ತೆ ಜಾಯಿನ್ ಮಾಡಿ. ದಿಸ್ ಈಸ್ ದ ಎ ಪಿ ಮೀನ್ಸ್ ಆ್ಯಾವ್ರೇಜ್ ಪ್ರಾಡಕ್ಟ್ ಆಗಿರುತ್ತೆ. ಲಾಸ್ಟ್ ಫೈನಲಿ ಯಾವುದು? ಎಂ ಪಿ ಮೀನ್ಸ್ ಮಾರ್ಜಿನಲ್ ಪ್ರಾಡಕ್ಟ್. ಸೇಮ್ ಇದು ಕೂಡ ಸ್ಟಾರ್ಟಿಂಗ್ ಎಷ್ಟಿದೆ? 5 ಇದೆ, ಇದೇ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಎಷ್ಟಿದೆ? 6 ಇದೆ. ನೆಕ್ಸ್ಟ್ ಎಷ್ಟಿದೆ? 7 ಇದೆ. ಓಕೆ, ನೆಕ್ಸ್ಟ್ ಎಷ್ಟಿದೆ? 2ಗೆ ಡಿಕ್ಲೈನ್ ಆಗಿದೆ. ನೆಕ್ಸ್ಟ್ 1, ನೆಕ್ಸ್ಟ್ 0, ಲಾಸ್ಟಲ್ಲಿ -1 ಅಂದರೆ ಇನ್ ಬಿಟ್ವೀನ್ ಇಲ್ಲಿ ಬರುತ್ತೆ. ಓಕೆ, ಸೊ ಈ ಎಲ್ಲ ಪಾಯಿಂಟ್ಸ್ನು ಕೂಡ ಜಾಯಿನ್ ಮಾಡಿ. ಇಟ್ ಈಸ್ ಎಂ ಪಿ ಕಾ. ಸೊ ನೋಡಿ, ಫಸ್ಟ್ ಸ್ಟೇಜ್ ಅಂದರೆ ಎಷ್ಟು? ಲೇಬರ್ 3ವರೆಗೆ ಫಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ. ಓಕೆ, ದಿಸ್ ಇಸ್ ದ ಸ್ಟೇಜ್ 1. ಓಕೆ, ನೆಕ್ಸ್ಟ್ ಲೇಬರ್ 5ವರೆಗೆ ಸೆಕೆಂಡ್ ಸ್ಟೇಜ್. ದಿಸ್ ಅ ಸೆಕೆಂಡ್ ಸ್ಟೇಜ್. ಲಾಸ್ಟ್ ಬಂತು ಥರ್ಡ್ ಸ್ಟೇಜ್. ಸೊ ಹೀಗೆ ಟೇಬಲ್ ಏನಿದೆ, ಡಯಾಗ್ರಾಮ್ ಕೂಡ ಅದೇ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ಫಸ್ಟ್ ಸ್ಟೇಜಲ್ಲಿ ಟೋಟಲ್ ಪ್ರಾಡಕ್ಟ್, ಆವ್ರೇಜ್ ಪ್ರಾಡಕ್ಟ್, ಮಾರ್ಜಿನಲ್ ಪ್ರಾಡಕ್ಟ್ ಆರ್ ದ ಇನ್ಕ್ರೀಸಿಂಗ್ ರೇಟ್. ದಟ್ಸ್ ವೈ ದಿಸ್ ಫಸ್ಟ್ ಸ್ಟೇಜ್ ಈಸ್ ನೋನ್ ಆಸ್ ದ increasing returns. In the second stage, total product are increasing but at the declining, and the average product and marginal product are that continuously declining. That's why this stage is the diminishing returns to scale. Last final stage is third stage. In the third stage, total product are declining, even average product also declining, and the marginal product are the negative value. That's why this stage is known as the negative returns to scale. ಸೇಮ್ ಥಿಯರಿ ಏನು ಎಕ್ಸ್ಪ್ಲೇನ್ ಮಾಡ್ತು, ಟೇಬಲ್ಲು ಅದು ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಟೇಬಲ್ನ ಇಮ್ಯಾಜಿನರಿ ಟೇಬಲ್ನ ಯೂಸ್ ಮಾಡಿಕೊಂಡು ನಾವು ಡಯಾಗ್ರಾಮ್ನ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಡಯಾಗ್ರಾಮಲ್ಲಿ ಕೂಡ 3 ಸ್ಟೇಜಸ್ಸು ಕೂಡ ಕರೆಕ್ಟಾಗಿ ಕಾಣಿಸುತ್ತೆ. ಇನ್ಕ್ರೀಸಿಂಗ್ ರಿಟರ್ನ್ಸ್ ಯಾವುದು, ಡಿಮಿನಿಷಿಂಗ್ ರಿಟರ್ನ್ಸ್ ಯಾವುದು, ನೆಗೆಟಿವ್ ರಿಟರ್ನ್ಸ್ ಯಾವುದು ಅಂತೇಳಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಯರಿ, 6 ಮಾರ್ಕ್ಸ್ಗೆ. ನೋಟ್ ಇಟ್ ಡೌನ್ ಕೇರ್ಫುಲಿ. ಸೊ in the today class we discuss about very important concept ಯಾವುದು ಅಂತ ಹೇಳಿದ್ರೆ the law of variable proportion. The law of variable proportion only short period ಮಾತ್ರ ಅಪ್ಲಿಕಬಲ್ ಆಗುತ್ತೆ. ಶಾರ್ಟ್ ಪೀರಿಯಡ್ ಅಂದರೆ ಇಟ್ ಈಸ್ ದ ವೆರಿ ಟೈಮ್ ಪೀರಿಯಡ್ ಡ್ಯೂರೇಷನ್ ಕಡಿಮೆ ಇರುತ್ತೆ. ಇದರಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮತ್ತು ಕಾಸ್ಟ್ ರಿಮೈನಿಂಗ್ ಫಿಕ್ಸ್ಡ್ ಆಗಿರುತ್ತೆ. ಒಬ್ಬ ಪ್ರೊಡ್ಯೂಸರ್ಗೆ ಏನೋ ಸಫಿಷಿಯಂಟ್ ಟೈಮ್ ಇರಲ್ಲ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಮತ್ತು ಕಾಸ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಸಮ್ ಇನ್ಪುಟ್ಸ್ ಫಿಕ್ಸ್ಡ್ ಆಗುತ್ತೆ, ಸಮ್ ಇನ್ಪುಟ್ಸ್ ಚೇಂಜ್ ಆಗುತ್ತೆ. ಸೊ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಎಕ್ಸ್ಪ್ಲೈನ್ ದ ರಿಲೇಷನ್ಶಿಪ್ ಬಿಟ್ವೀನ್ ಫಿಕ್ಸ್ಡ್ ಇನ್ಪುಟ್ ಆ್ಯಂಡ್ ವೇರಿಯಬಲ್ ಇನ್ಪುಟ್. ಫಿಕ್ಸ್ಡ್ ಇನ್ಪುಟ್ಗೂ ಮತ್ತು ವೇರಿಯಬಲ್ ಇನ್ಪುಟ್ಗೂ ಯಾವ ರಿಲೇಷನ್ಶಿಪ್ ಇದೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ರೆ ದ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಅಂತ ಹೇಳ್ತೀವಿ. ಈ ಥಿಯರಿ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಅಸಂಪ್ಷನ್ ತೊಗೋತೀವಿ. ಅಸಂಪ್ಷನ್ ಬೇಸ್ ಮೇಲೆ ಈ ಥಿಯರಿ ನಿಂತಿರುತ್ತೆ. 5 ಇಂಪಾರ್ಟೆಂಟ್ ಅಸಂಪ್ಷನ್ ಇದೆ. ಅದಾದಮೇಲಿಂದ ಸ್ಟೇಜಸ್ ಯಾವ್ಯಾವುದು? ಫಸ್ಟ್ ಸ್ಟೇಜ್ ಈಸ್ ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಸೆಕೆಂಡ್ ಸ್ಟೇಜ್ ಈಸ್ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್, ಥರ್ಡ್ ಸ್ಟೇಜ್ ಇಸ್ ನೆಗೆಟಿವ್ ರಿಟರ್ನ್ಸ್ ಟು ಸ್ಕೇಲ್. ಈ 3 ಸ್ಟೇಜಸ್ ಎಕ್ಸ್ಪ್ಲೇನ್ ಆದಮೇಲಿಂದ ಟೇಬಲ್, ಒಂದು ಇಮ್ಯಾಜಿನರಿ ಟೇಬಲ್ ಹಾಕೊಂಡು ಈ ಟೇಬಲ್ ಮೂಲಕ ಡಯಾಗ್ರಾಮ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ theory in the 6 marks question. Note it down carefully. Thank you.